ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಸೀರೆ ಎಲ್ಲ ಮೈಸೂರಲ್ಲಿ ತಂದಾಯಿತು. ಬ್ಲೌಸ್ ಪೀಸ್ ಎಲ್ಲ ಇಲ್ಲೇ ನುಗ್ಗಿಳಲ್ಲೇ ಹರಿಸ್ತಾ ಇದ್ದೀವಿ. ಮಿಕ್ಕಿದ ಶಾಪಿಂಗ್ ಎಲ್ಲ ಇಲ್ಲೇ ಮುಗಿಸ್ಕೊಂಡು ಹೋಗಬೇಕು. ಈ ಗ್ರೀನಲ್ಲಿ ಒಂದು 4 ಕರೀರಿ. ಸೇಮ್ ತಗೋತೀರಾ? ಇದು ಕೇಳೋಕ್ಕೆ ಇದೇ ಕೊಟ್ಟಿದ್ದು, ಅದೇ ಕೊಟ್ಟಿದ್ದು ಕಣವ. ಮನೆಗೆ ಬೇಕಾದ ಐಟಮ್ಗಳೆಲ್ಲ ತೊಗೊಂಡ್ವಿ. ಬ್ಲೌಸ್ ಪೀಸು, ಬಳೆ ಮತ್ತು ದಿನಸಿ ಐಟಮ್ ಎಲ್ಲ ತೊಗೊಂಡು ಇವಾಗ ಚಕ್ಲಿ ಮತ್ತು ಗರ್ಜಿಕಾಯಿ ಮಾಡ್ಕೊಳ್ಳೋಣ ಇವತ್ತು. ಮತ್ತು ನಾಳೆ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಗರ್ಜಿಕಾಯಿ ಮತ್ತು ಚಕ್ಲಿ ಮಾಡ್ಕೊತಿದ್ದೀವಿ. ಏಮನ್ನು ನಾನುವೇ ಎಲ್ಲ ಊಟ ಮಾಡಿ ಮಲ್ಕೊಂಡ್ರು. ನಾವು ಮಾಡ್ತಾಯಿದ್ದೀವಿ. ಇದನ್ನು ಬೆಳಗ್ಗೆಗೆ ಯಶುದ್ ಬರ್ತಡೇ ಇದೆ. ಇದನ್ನೇ ಕೇಕ್ ಅಂತ ಕಟ್ ಮಾಡಿಬಿಡು. ಎಲ್ಲರೂ ಮಲ್ಕೊಂಡ್ರು. ಈ ಮೋಕ್ಷಿತಂಗೂ ಯಶೋದಂಗೂ ನಿದ್ದೆ ಬಂದಿಲ್ಲ. ಗರ್ಜಿಕಾಯಿ ನಾನು ಮಾಡ್ತೀನಿ ಅಂತಾರೆ, ಚಕ್ಲಿ ನಾನು ಮಾಡ್ತೀನಿ ಅಂತಾರೆ. ಏನು ಮಾಡೋಕ್ಕೆ ಬಿಡ್ತಾ ಇಲ್ಲ. ಯಶೋದ ಗರ್ಜಿಕಾಯಿ ಮಾಡ್ತಾವಳೆ, ಚಕ್ಲಿ ಹಿಟ್ಟು ಕಲಸಿ ಕೇಕ್ ಮಾಡ್ತಾವಳೆ. ಯಪ್ಪ ಸೌಂಡ್ ಮಾಡಬೇಡ. ಈ ಕಡೆ ನಾನು ಚಕ್ಲಿ ಹಿಟ್ಟಿಗೆ ಕಲಿಸ್ಕೊತಾ ಇದ್ದೆ. ಯಶುಗೆ ಬರ್ತಡೇ ಅಲ್ವಾ ಅಂತ ಹೇಳ್ಬಿಟ್ಟು ಅದನ್ನೇ ಕೇಕ್ ಥರ ಮಾಡ್ಕೊಂಡು ಕಟ್ ಮಾಡ್ತಾ ಇದ್ದಾಳೆ. ಚಕ್ಲಿ ಮತ್ತು ಗರ್ಜಿಕಾಯಿ ಮಾಡೋಕ್ಕೆ ಟೈಮ್ ಆಗೇ ಹೋಯ್ತು, 11:30. ಮತ್ತು ಯಶುದ್ ಬರ್ತಡೇ ಟೈಮು ಬಂತು. ವಿಶ್ ಮಾಡಿಬಿಟ್ಟೆ ಮಲಗ್ತೀನಿ ಅಂತ. ಬೆಳಗ್ಗೆ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಹಾಗಾಗಿ ಕೇಕ್ ಎಲ್ಲ ಕಟ್ ಮಾಡ್ಸೋಕ್ಕಾಗಲ್ಲ, ಬೇಡ ಅಂತ ಹೇಳಿದ್ದೀನಿ. ಸರಿ ಆಯಿತು ಅಮ್ಮ ಅಂತ ಹೇಳಿದ್ದಾಳೆ. ಜಾಮೂನ್ ಏನಾರು ಮಾಡಿ ಕೊಡ್ತೀನಿ ಅವಳಿಗೆ. ಇಲ್ಲಿ ನೋಡ್ಕೊಂಡಿದ್ದೀನಿ ಚಕ್ಲಿನೇ ಸಿಗೋದು. ಈಗ ಟೈಮ್ ಬಂದಿಲ್ಲ, 11:45 ಆಗಿದೆ. 12 ಗಂಟೆಗೆ ಬರ್ತಡೇ ವಿಶ್ ಮಾಡಿ ಯಶುಗೆ ಮಲಗಬೇಕು. ಮತ್ತು ನಾಳೆ ಎಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು. ನಾಳೆ ರವೆ ಉಂಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಚಕ್ಲಿ ಮತ್ತು ಗರ್ಜಿಕಾಯಿ ಮಾಡಿದ್ದೀವಿ. ನಾಳೆ ಜಾಮೂನ್ ಏನಾದ್ರು ಮಾಡಿ ಹಾಗೆ ಚಾಕ್ಲೇಟ್ಸ್ ಎಲ್ಲ ತಂದುಕೊಟ್ಟಿದ್ದೀನಿ, ಪ್ಯಾಕೆಟು ಕೊಡಿಸ್ತೀನಿ ಅಷ್ಟೇ. ಇವಾಗ ಯಶು ವಿಶ್ ಮಾಡೋಣ. ಯಶು ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಯಾಕೆ ಹ್ಯಾಪಿ ಬರ್ಡೇ? ಯಶು ಬರ್ತಡೆಗೆ ಈ ರೀತಿ ರೆಡಿ ಆದಳು. ಮತ್ತು ಜಾಮೂನ್ ಮಾಡಿಕೊಟ್ಟು ಕಳಿಸ್ದೆ ಸ್ಕೂಲಿಗೆ. ಚಾಕ್ಲೇಟು ಮತ್ತು ಸ್ವೀಟ್ಸು ಫ್ರೆಂಡ್ಸಿಗೆಲ್ಲ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸ್ದೆ. ಇದು ಯಶುದೇ ಜಾಮೂನ್ ಮಾಡಿರೋದು, ರೌಂಡ್ ಶೇಪ್ ಬಂದಿಲ್ಲ. ಜಾಮೂನ್ ಮಾಡಿಕೊಟ್ಟು ಕಳಿಸಿದ್ದೀನಿ. ಇವಾಗ ಹೊರಡ್ತಾರೆ. ಮಕ್ಕಳೆಲ್ಲ ಕ್ಲಾಸಿಗೆ ಕಳಿಸಿದ್ಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದೆ. ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಆಮೇಲೆ ಸಂಜೆ ಮೇಲೆ ಮತ್ತೆ ಎಲ್ಲ ರೆಡಿ ಮಾಡ್ಕೋಬೇಕಲ್ವ. ಇವತ್ತೇ ಎಲ್ಲ ಉಡಿಸಿ ಸೀರೆ ಎಲ್ಲ ರೆಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ 4:15ಗೆ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ರವೆ ಉಂಡೆ ಮಾಡಿಲ್ಲ, ರವೆ ಉಂಡೆ ಮಾಡ್ಕೋಬೇಕು ಇನ್ನು. ಮಕ್ಕಳು ಬರೋ ಅಷ್ಟರಲ್ಲಿ ಇವೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಸಂಜೆಗೆ ರವೆ ಉಂಡೆ ಮಾಡಿ ಆಮೇಲೆ ಸೀರೆ ಉಡ್ಸೋಕ್ಕೆಲ್ಲ ರೆಡಿ ಮಾಡ್ಕೊತೀನಿ. ನನಗೆ ಹಂಗೆ ಅಂತ ಗೊತ್ತಾಯ್ತು. ಹೆಂಗೆ ಮಾರಿದಂಗ ತಾರಕ ಮಾರಿದಂಗ ಅದು ಒಂದು ತೋರಣ ಮಾಡೋಕ್ಕೆ ಇಬ್ಬರು ಸೇರ್ಕೊಂಡ್ರಪ್ಪ, 3 ಜನ. ಬಸವಿಲ್ಲ, ಇದೊಂದೇ ಮಾಡ್ತಿರೋದು ನೀವು ಕೆಲಸ ಅಂದರೆ. ವರಮಹಾಲಕ್ಷ್ಮಿ ಶ್ರಮ ಅಂದರೆ
ನಮ್ಮ ಅತ್ತೆ ಇದ್ದರು, ಎಲ್ಲ ಹೆಲ್ಪ್ ಮಾಡಿಕೊಡೋರು. ಊರಿಗೆ ಹೋಗಿದ್ದಾರೆ, ನಮ್ಮೂರಿಗೆ. ಲಾವಣ್ಯನ ಮದುವೆ ಡೇಟ್ ಫಿಕ್ಸ್ ಆಗಿದೆ, ಹಂಗಾಗಿ ಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ದಾರೆ. ಊರಿಗೆ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಬೇಕು. ಗಂಟು ಹಾಕ್ರಿ, ಹೆಂಗೆ ಸೇದ್ಗುಣ್ಕಿ ಥರ. ಎಡಕ್ತೆಲ್ಲ ಇಲ್ವಲ್ರಿ. ಈ ಕಡೆ ಕೇಳಿರಿ ಎಲೆನ. ದೇವ್ರ ಮನೆಗೆ ಒಂದು ಕಟ್ಬಿಡಿ, ಹೆಂಗೆ ಅದೇ ಕೈಲಿ ಮಾಡಿ ಆಯಿತು. ಬಿಳಿ ಸಾಮಾನು ಫೈನಲಿ ಪೂಜೆ ಸಾಮಾನೆಲ್ಲ ತೊಳೆದಾಯಿತು. ದೇವ್ರ ಮನೆಗೆ ತೋರಣನೂ ಕಟ್ಟಿ ಆಯಿತು. ಹಂಗಾಗಿ ನಾನೇ ಒಬ್ಬಳೇ ಮಾಡ್ತಾಯಿದ್ದೀನಲ್ಲ. ಏಮನ್ನು ಬರ್ತಾಳೆ ಹೆಲ್ಪಿಗೆ, ಒಬ್ಬಳೆಲ್ವ ಮಾಡ್ತಾಯಿದ್ದೀನಿ. ಎಲ್ಲಿಗೆ ದೇವ್ರ ಮನೆಯೂ ಎಲ್ಲ ತೊಳೆದು ರೆಡಿ ಮಾಡಿ ಇದ್ದೀನಿ. ಬೆಳಗ್ಗೆ ಹೂ ಮುಡಿಸಿ ಪೂಜೆ ಮಾಡೋದಷ್ಟೇ. ಬೇಗನೆ ಮಾಡಬೇಕಲ್ವ ಪೂಜೆ 4:15ಗೆ, ಹಂಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈ ಸಲ ಒಬ್ಬಳೇ ಮಾಡಬೇಕಲ್ವ ಅಂತೇಳ್ಬಿಟ್ಟು ಎಲ್ಲ ನೈಟೆಲ್ಲ ನಿದ್ದೆ ಮಾಡ್ದಂಗೆ ರೆಡಿ ಮಾಡ್ತಾಯಿದ್ದೀನಿ. ಸೀರೆ ಎಲ್ಲ ಈಗಲೇ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಇವತ್ತೇನು ಮಲಗಲ್ಲ ನಾನು, ಎಲ್ಲ ಒಬ್ಬಳೇ ರೆಡಿ ಮಾಡ್ತಾಯಿದ್ದೀನಿ. ಏಮನು ಬರ್ತಾಳೆ. ಮೊನ್ನೆ ಎಲ್ಲ ಚಕ್ಲಿ ಕರ್ಜಿಕಾಯಿ ಮಾಡೋದಕ್ಕೆ 12 ಗಂಟೆ ಆಯಿತು. ಕೆಲ್ಸಕ್ಕೂ ಹೋಗ್ತಾಳಲ್ವ, ಹಂಗಾಗಿ ಟಯರ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸೀರೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸೀರೆ ಎಲ್ಲ ರೆಡಿ ಮಾಡಿ ಎಲ್ಲ ಡೆಕೋರೇಷನ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ರೆಡಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹಾಕ್ತೀನಿ. ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.